ಓಂ ಗುರುರಾಜ ಹೇಳು. ರಾಮಾನುಜೋ ರಾಮನಿಯೋಗತೋಥ रामानुजो रामनियोगतोऽथ रामानुजो रामनियोगतोऽथ ಮಧೂನಿ ಮೂಲಾನಿ ಫಲಾನಿ ಚಾಶು मधु मधूनि मूलानि फलानि चाशु मधूनि मूलानि फलानि चाशु ಯಥೇಷ್ಟ ಯಥೇಷ್ಟಮತ್ರ ವ್ಯಭಜತ್ ಕಪಿಭ್ಯೋ यथेष्टमत्र व्यभजत् कपिभ्यो ಮಹಾಯುಯುತ್ಸೋತ್ಸವ ದರ್ಪವದ್ಭ್ಯಃ महायुष्योत्सवदर्पवद्भ्यः महायुष्योत्सवदर्ಪವದ್ಭ್ಯः ಇದು ನಿನ್ನೆ ಒಂದು ಶ್ಲೋಕ ಆಗಿತ್ತಾಚೆ. ಆಗಿದೆ. ಹ. ಆ ಮುಂದೆಂದಕ್ಕೆ ಹೋಗೋಣ. ಇಲ್ಲಿ ಏನಾಯ್ತು ಅಂದ್ರೆ, ಲಕ್ಷ್ಮಣ ರಾಮನ ಆದೇಶದಿಂದ ಅನೇಕ ಹಣ್ಣುಗಳನ್ನೆಲ್ಲ ತಂದು ಆ ಕಪಿವೀರರಿಗೆ ಯುದ್ಧ ಮಾಡುವುದಕ್ಕೆ ಅತ್ಯಂತ ಆ, ಆಸಕ್ತಿಯಿಂದ ಮುಂದುವರೆದಂತಹ ಕಪಿಗಳಿಗೆ ಯಥೇಷ್ಟಂ ಬೇಕಾದಷ್ಟು ವಿಭಾಗ ಮಾಡಿ ಕೊಟ್ಟನು. ಯಾರಿಗೂ ಕೂಡ ಆ ಯುದ್ಧಕ್ಕೆ ಹೋಗುವಾಗ ಆ ತೊಂದರೆ ಆಗಬಾರ್ದು, ನಿಶ್ಶಕ್ತರಾಗಿ ಯುದ್ಧದಲ್ಲಿ ಹಿಂದೆ ಸರಿಯುವಂತಾಗಬಾರದು ಅಂತ ಲಕ್ಷ್ಮಣ ಎಲ್ಲರಿಗೂ ಆಹಾರದ ವ್ಯವಸ್ಥೆಯನ್ನ, ಅಂದ್ರೆ ಬೇಕಿರೋರು ಮಾತ್ರ ತಗೊಂಡ್ರು. ಎಷ್ಟೋ ಜನ 5-6 ತಿಂಗಳು ಉಪವಾಸ ಇರುವವರೆಲ್ಲ ಇದ್ರು ಅಂತ ಆರಂಭದಲ್ಲೇ ಹೇಳಿದ್ರು. ತಿಂಗಳಿಗೆ ಒಂದ್ಸರ್ತಿ ತಿಂದ್ರೆ ಸಾಕು, 15 ದಿವಸಕ್ಕೆ ಒಂದ್ಸಲ ತಿಂದ್ರೆ ಸಾಕು, ಕೆಲವರೆಲ್ಲ 3 ತಿಂಗಳಿಗೆ ಒಂದ್ಸಲ ತಿಂದ್ರೆ ಸಾಕು ಅಂತೆಲ್ಲ ಹೇಳಿಕೊಂಡು ತಮ್ಮ ಸಾಮರ್ಥ್ಯಗಳನ್ನ ಪರಿಚಯಿಸಿದ ಮಾತುಗಳು ಬಂದಿವೆ ಹಿಂದೆ. ಮುಂದೆ ಹೇಳು ಗುರುರಾಜ. ರಾಮೋಥ ಬಾಣಾಸನ ಬಾಣಪಾಣಿ ರಾಮೋದ ಬಾಣಾಸನ ಬಾಣಪಾಣಿ ರಾಮೋದ ಬಾಣಾಸನ ಬಾಣಪಾಣಿ ಸಲಕ್ಷ್ಮಣೋ ವ್ಯೂಹ ಬಲಂ ಸಮಸ್ತಂ ಸಲಕ್ಷ್ಮಣೋ ವ್ಯೂಹ್ಯ ಬಲಂ ಸಮಸ್ತಂ ಸಲಕ್ಷ್ಮಣೋ ವ್ಯೂಹ್ಯ ಬಲಂ ಸಮಸ್ತಂ ಲಂ- ಲಂಕಾಮಲಂಕಾರಮತಿ ಅತೀವಮಾಪ ಲಂಕಾಮಲಂಕಾರವತೀಮವಾಪ ಲಂಕಾಮಲಂಕಾರವತೀಮವಾಪ ಪ್ರಸ್ಫಾರ ವಿಸ್ಫಾರ ವಿನಾದಿತಾಶಃ. ಪ್ರಸ್ಫಾರ ವಿಸ್ಫಾರ ವಿನಾದಿತಾಶಃ ಪ್ರಸ್ಫಾರ ವಿಸ್ಫಾರ ವಿನಾದಿತಾಶಃ ಹ್ಮ್ ಬಾಣಾಸನ ಬಾಣಪಾಣಿ ರಾಮ ಅಥ ಅಂದ್ರೆ ಆ ಬಳಿಕ, ಬಾಣಾಸನ ಬಾಣಪಾಣಿ ಸಲಕ್ಷ್ಮಣ ರಾಮ ಸಮಸ್ತಂ ಬಲಂ ವ್ಯೂಹ್ಯ ಅಲಂಕಾರವತೀಂ ಲಂಕಾಂ ಆ, ಪ್ರಸ್ಫಾರ ವಿಸ್ಫಾರ ವಿನಾದಿತಾಶಃ ಲಂಕಾಂ ಅಲಂಕಾರವತೀಂ ಲಂಕಾಂ ಅವಾಪ. ಅಥ ಅಥ ಅಂದ್ರೆ ಆ ಬಳಿಕ, ಬಾಣ ಮತ್ತು ಧನುಸ್ಸುಗಳನ್ನು ಹಿಡಿದುಕೊಂಡು ಲಕ್ಷ್ಮಣನೊಂದಿಗೆ ಕೂಡಿಕೊಂಡು ತನ್ನ ಸಮಸ್ತ ಬಲವನ್ನು ಕೂಡ ಒಂದು ಸರಿಯಾದ ಕ್ರಮದಲ್ಲಿ ವ್ಯೂಹ ರೂಪದಲ್ಲಿ ಅದನ್ನ ಜೋಡಿಸಿ ವ್ಯೂಹವನ್ನ ಸಂಪಾದಿಸಿ ಧನುಸ್ಸನ್ನ ಸೆಳೆದಾಡುವುದರಿಂದ ಉಂಟಾದ ಧ್ವನಿಯಿಂದ ಎಲ್ಲ ದಿಕ್ಕುಗಳು ಕೂಡ ಜೋರಾಗಿ ಇವನ ಠೇಂಕಾರಕ್ಕೆ ತುಂಬಿ ಹೋದವು. ಪ್ರಸ್ಫಾರ ವಿಸ್ಫಾರ ವಿನಾದಿತಾಶಃ. ವಿನಾದಿತ ಅಂದ್ರೆ ಜೋರಾಗಿ ಶಬ್ದ ಮಾಡಿದ, ಧ್ವನಿಯಿಂದ ಕೂಡಿದ, ದಿಕ್ಕುಗಳಿಗೆಲ್ಲ ಆ ಶಬ್ದ ನುಗ್ಗಿ ಎಲ್ಲ ದಿಕ್ಕುಗಳನ್ನು ತುಂಬಿಕೊಂಡಿದೆ ಅಂತ. ಜೋರಾದ ಧನುಷ್ಠೇಂಕಾರದಿಂದ ಪ್ರತಿಧ್ವನಿ ಉಂಟಾಗಿ ಆ ಆದ್ರಿಂದ ದಿಕ್ಕುಗಳೆಲ್ಲ ತುಂಬಿ ಹೋದವು. ಅಂತಹ ವಿನಾದಿತಾಶಃ ರಾಮ ಅಲಂಕಾರವತೀಂ ಲಂಕಾಂ ಅವಾಪ. ಅಲಂಕಾರದಿಂದ ಸಿದ್ಧವಾದಂತಹ ಲಂಕೆಯನ್ನ ಹೊಂದಿದ.
ವ್ಯೂಹ ಅಂದ್ರೆ ಯಾರ್ಯಾರು ಎಲ್ಲಿರ್ಬೇಕು ಅಂತ ಅವರಿಗೊಂದು ನಿರ್ದೇಶನ ಕೊಟ್ಟು ಯಾವ ಕಡೆಯಿಂದ ತೊಂದರೆ ಬಂದಾಗ ನೀವು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ಅವರಿಗೆಲ್ಲ ಮೊದಲೇ ಟ್ರೈನಿಂಗ್ ಕೊಟ್ಟಿರುವಂತಹ ರೀತಿಯಲ್ಲಿ ನಿಲ್ಲಿಸ್ತಾರೆ. ಅದಕ್ಕೆ ವ್ಯೂಹ ಅಂತ ಕರೆದು, ವ್ಯೂಹ್ಯ. ಚೆನ್ನಾಗಿ ಆ ರೀತಿ ವ್ಯೂಹ ರೂಪದಲ್ಲಿ ನಿಲ್ಲಿಸಿ ಶ್ರೀರಾಮಚಂದ್ರ ಹಸ್ತೆ ಧನು ಶರಂಚ ಆ, ದಧತ್ ದಧನ್ ಲಕ್ಷ್ಮಣೇನ ಸಹಿತ ಸ್ವಸ್ಯ ಸಮಸ್ತಾಂ ಸೇನಾಂ ವ್ಯೂಹರೂಪೇಣ ಸ್ಥಾಪಯಿತ್ವಾ ಪುನಃ ಧನುಷಃ ಠೇಂಕಾರಂ ಕೃತ್ವಾ ತೇನೈವ ಸ್ವನೇನ ಸಮಸ್ತಾ ದಿಕ್ ಯಥಾ ವಿನಾ प्रतिध्वनितः स्यात् तथा अकरोत्। अपि च सुवेलाद्रौ उपरि स्थितत्वात् उपरि एव सर्वे मिलित्वा स्थिताः इति कारणात् समस्ता लङ्का दृष्टा। कथमासीत् इत्युक्ते अलङ्कारवती आसीत्। तादृशीम् अलङ्कारवतीं लङ्कां युद्धार्थम् अवाप, अगच्छत्, जगाम। रामः अथ रामोऽथ पूर्वरूप रामः पुल्लिंग प्रथमा एक, अथ अव्यय बाणासन बाणपाणिः बाणासनञ्च बाणश्च बाणासन बाणासन बाणौ बाणासन बाणौ पाण्योः यस्य सः ಬಾಣಾಸನ ಪಾಣಿಹಿ. ಒಂದು ಕೈಯಲ್ಲಿ ಧನುಸ್ಸು ಅದು ಬಾಣಾಸನ, ಇನ್ನೊಂದು ಕೈಯಲ್ಲಿ ಬಾಣ ಬಾಣಾಸನಂಚ ಬಾಣಶ್ಚ ಬಾಣಾಸನ ಬಾಣೌ ಬಾಣಾಸನ ಬಾಣೌ ಪಾಣೌ ಪಾಣ್ಯೋ ಎರಡು ಕೈಯಲ್ಲಿದೆಯಲ್ವಾ, ಪಾಣ್ಯೋ ಯಸ್ಯ ಸಹ ಬಾಣಾಸನ ಪಾಣಿಹಿ ಬಾಣಾಸನ ಬಾಣಪಾಣಿಹಿ. ಪುಲ್ಲಿಂಗ ಪ್ರಥಮ ಏಕ, ಲಕ್ಷ್ಮಣೇನ ಸಹಿತ ಪುಲ್ಲಿಂಗ ಪ್ರಥಮ ಏಕ, ವ್ಯೂಹ್ಯ ಲೆಪ್ರತ್ಯಂತಮವ್ಯಯಂ, ಬಲಂ ಬಲವನ್ನು ನಪುಂಸಕಲಿಂಗ ದ್ವಿತೀಯ ಏಕ, ಸಮಸ್ತಂ ದ್ವಿತೀಯ ಏಕ, ಲಂಕಾಂ ಸ್ತ್ರೀಲಿಂಗ ಪ್ರಥಮ ಏಕ, ಅಲಂಕಾರವತೀಂ ಅಲಂಕಾರವತೀಂ अलङ्कारः अस्य अस्ति अस्याः अस्ति इति अलङ्कारवती ताम् अवाप। आपलव्याप्तौ लट् प्रथमा एक, प्रस्फार विस्फार विनादिताशः, प्रस्फारस्य विस्फारः विस्फारेण विनादिताः विस्फार विनादिताः आशाः येन सह प्रस्फार विस्फार विनादिताशः पुल्लिंग प्रथमा एक। ಮೇಘ ಅವ್ರು ಹೇಳಿ. ತಮನ್ವಗಚ್ಚನ್ನರಿಮರ್ದನಾಯ तमन्वगच्छन्नरिमर्दनाय तमन्वगच्छन्नरिमर्दनाय सौमित्रि सुग्रीव विभीषणाश्च विभीषणश्च सौमित्रिसुग्रीवविभीषणाश्च ते सत्यमैक्यं प्रययुस्ततो हि ते सत्यमैक्यं प्रययुस्ते हि तो हि ते सत्यमैक्यं प्रययुस्ततो हि तेषां त्रयाणाञ्च विभीषणत्वम् तेषां त्रयाणांश्च विभीषणत्वं तेषां त्रयाणांश्च विभीषणत्वम्। सौमित्रि सुग्रीव विभीषणाः सौमित्रि सुग्रीव विभीषणाः अरिमर्दनाय शत्रूणां मर्दनाय तं श्रीरामचन्द्रम् अन्वगच्छन् अनुसृत्य जग्मुः। तस्मात् ते त्रयः
ते सत्यम् ऐक्यं प्रययुः यदा सौमित्रि सुग्रीव विभीषणाः त्रयः अपि एकस्मिन्नेव विषये मनः चक्रुः इति कारणतः ते सर्वे ऐक्यं प्रययुः रामस्य कार्यार्थं वयं सर्वे नियुक्ताः इति ते सर्वेपि मत्यैक्यं प्राप्नुयुः तस्मादेव कारणात् लक्ष्मणादीनां विभीषणत्वं नाम सर्वे अपि ऐकमत्यं प्राप्य यदा जग्मुः तदा सर्वेषां कार्यभारः विभी विभीषणत्वम् अवाप शत्रु नाम अत्र विभीषणः इत्युक्ते शत्रुभीषणः इति शत्रुभीषणाः अभूवन् नाम सर्वेपि शत्रुविभीषणाः बभूवुः इति कारणतः तयोः ऐक्यं जातम् इति अर्थः न तु तयोः ऐक्यम् इति लोके वेदान्ते यथा उच्यते तथा अत्र नाभिप्रायः ರಾಮನ ಜೊತೆಗೆ ಸೌಮಿತ್ರಿ ಅಂದ್ರೆ ಲಕ್ಷ್ಮಣ ಸುಗ್ರೀವ ಮತ್ತು ವಿಭೀಷಣ ಇವರು ಮೂರೂ ಜನರು ಕೂಡ ಶತ್ರುಗಳನ್ನ ನಿಗ್ರಹಿಸುವುದಕ್ಕಾಗಿ ರಾಮನನ್ನು ಮೌನವಾಗಿ ಅನುಸರಿಸಿದರು ಒಟ್ಟು ಸೇರಿದ್ದರಿಂದ ಅಂದ್ರೆ ನಿಜವಾಗಿಯೂ ಅವರೆಲ್ಲರೂ ಕೂಡ ಒಂದೇ ಭಾವದಿಂದ ಸೇರಿದ್ರಿಂದ ಐಕ್ಯಂ ಪ್ರಯಯು ಒಂದೇ ಭಾವದಿಂದ ಸೇರಿದ್ರು ಆದ್ದರಿಂದ ಮೂರೂ ಜನರು ಕೂಡ ವಿಭೀಷಣರಾದ್ರು ಒಬ್ಬ ವಿಭೀಷಣ ಇದ್ದ ಈಗ 3 ಜನ ವಿಭೀಷಣ ಆದ್ರು ಒಬ್ಬ ವಿಭೀಷಣ ಅಂದ್ರೆ ಹೆಸರಿನಿಂದ ವಿಭೀಷಣ ಈಗ 3 ಜನ ವಿಭೀಷಣ ಅಂದ್ರೆ ಗುಣದಿಂದ ವಿಭೀಷಣ ಶತ್ರುಭೀಷಕರಾಗಿ 3 ಜನರು ಕೂಡ ರಾಮನ ಕಾರ್ಯಕ್ಕಾಗಿ ಒಂದಾದರು ರಾವಣನ ಸೆದೆಬಡಿಯುವುದಕ್ಕಾಗಿ ಒಂದಾದರು ಅಂದ್ರೆ ಅರಿಮರ್ದನಾಯ ರಾಮ ಕಾರ್ಯಾರ್ಥಂ ಸರ್ವೇ ಬುದ್ಧೈಕ್ಯಂ ಪ್ರಾಪ್ನುಯುಹು ಎಲ್ಲರೂ ಕೂಡ ಬುದ್ಧೇ ಐಕ್ಯಂ ಪ್ರಾಪ್ನುಯುಹು ಬುದ್ಧಿ ಏಕತೆಯನ್ನ ಬುದ್ಧಿಯಲ್ಲಿ ವಿರೋಧವಿಲ್ಲದಂತೆ ವಿಭೀಷಣ ಒಂದ್ ಹೇಳುದು ಲಕ್ಷ್ಮಣ ಬೇಡ ಅನ್ನೋದು ಸುಗ್ರೀವ ಮತ್ತೊಂದು ಹೇಳುದು ಈ ತರ ಆಗ್ಲಿಲ್ಲ ಎಲ್ಲರಲ್ಲೂ ಅಭಿಪ್ರಾಯ ಏಕವಾಗಿತ್ತು ಆದ್ರಿಂದ ಎಲ್ಲರೂ ವಿಭೀಷಣರೇ ಆದ್ರು ಯಾಕಂದ್ರೆ ಯಾವಾಗ ಏಕತೆ ಬರುತ್ತೋ ಆವಾಗ ಶಕ್ತಿ ಬರುತ್ತೆ ಗುಂಪಿಗೆ ಶಕ್ತಿ ಬಂದಾಗ ಶತ್ರುಗಳಿಗೆ ಭಯವಾಗುತ್ತೆ ಅದೇ ವಿಭೀಷಣತ್ವಂ ತಮನ್ವಗಚ್ಚನ್ ತಂ ಅನ್ವಗಚ್ಚನ್ ಅರಿಮರ್ದನಾಯ ಸೌಮಿತ್ರಿ ಸುಗ್ರೀವ ವಿಭೀಷಣಾಃ ಚ ತೇ ಸತ್ಯಂ ಐಕ್ಯಂ ಪ್ರಯಯುಃ ತತಃ ಹಿ ತೇಷಾಂ ಪ್ರಯಾಣಾಂ ಚ ವಿಭೀಷಣತ್ವಂ ಹಿ ಯಸ್ಮಾತ್ ಕಾರಣಾತ್ ಸುಗ್ರೀವ ಸೌಮಿತ್ರಿ ಸುಗ್ರೀವ ವಿಭೀಷಣಾಃ ಸೌಮಿತ್ರಿಶ್ಚ ಸುಗ್ರೀವಶ್ಚ ವಿಭೀಷಣಶ್ಚ ಸೌಮಿತ್ರಿ ಸುಗ್ರೀವ ವಿಭೀಷಣಾಃ ವಿಭೀಷಣಾಶ್ಚ ಶ್ಚುತ್ವ ತಂ ದ್ವಿತೀಯ ವಿಭಕ್ತಿ ಏಕವಚನ ತಂ ಇತ್ಯುಕ್ತೆ ಶ್ರೀರಾಮಚಂದ್ರಂ ಅನ್ವಗಚ್ಚನ್ ಗಮಲಗತೌ ಲಂಗ ಪ್ರಥಮ ಬಹು ಅರಿಮರ್ದನಾಯ ಹರಿಣಾಂ ಮರ್ದನಂ ಅರಿಮರ್ದನಂ ತಸ್ಮೈ ಅರಿಮರ್ದನಾಯ ತೇ ತ್ರಯಃ ತೇ ಇತ್ಯುಕ್ತೆ ಸೌಮಿತ್ರಿ ಸುಗ್ರೀವ ವಿಭೀಷಣಾಃ ಸತ್ಯಂ ಪ್ರಾಮಾಣಿಕವಾಗಿ ಇಂತ ಯಥಾರ್ಥವಾಗಿ ಸತ್ಯಂ ಐಕ್ಯಂ ಪ್ರಯಯುಃ ನಿಜವಾಗಿಯೂ ಒಂದೇ ಮನಸ್ಸಿನವರಾದರು ಪೂರ್ಣಾರ್ಥದಲ್ಲಿ ಏಕತೆಯನ್ನು ಸಾಧಿಸಿದರು ತತಃ ಆ ಬಳಿಕ ತೇಷಾಂ ರಾಕ್ಷಸಾನಾಂ ಅಲ್ಲಲ್ಲ ತೇಷಾಂ ಲಕ್ಷ್ಮಣಾದೀನಾಂ ವಿಭೀಷಣತ್ವಂ
ತತಃ ಆ ಬುದ್ಧೈಕ್ಯದಿಂದಲೇನೆ ತ್ರಯಾಣಂ ವಿಭೀಷಣತ್ವಂಚ ಜಾತಂ ಅಂತ ವಿಭೀಷಣತ್ವಂ ಅಭವತ್ ಅಂತ ಅರ್ಥ. ಮೂವರಲ್ಲಿ ಸಮಾನ ಧರ್ಮ ಯಾವುದು? ಐಕ್ಯಂ. ವಿಭೀಷಣಾಃ ಸರ್ವೇಪಿ ಐಕ್ಯ ಕಾರಣಾತ್ ಮತ್ತೈಕ್ಯ ಕಾರಣಾತ್ ಆ, ಏಕತ್ರ ಬಭೂವು. ವಿಭೀಷಣತ್ವಂ ಅನ್ನುವುದು ಎಲ್ಲರಲ್ಲೂ ಸಮಾನವಾದ ಗುಣವಾಗಿ ಕಂಗೊಳಿಸಿತು. ತಂ ದ್ವಿತೀಯ ಏಕ ಅನ್ವಗಚ್ಚನ ಆಯ್ತಲ್ವಾ? ಸತ್ಯಂ ಆಯ್ತು. ಐಕ್ಯಂ, ಸತ್ಯಂ ಅನ್ನೋದು ನಿಜವಾಗಿಯೂ ಅನ್ನುವ ಅರ್ಥದಲ್ಲಿ. ಯಥಾರ್ಥಂ ಪ್ರಯುಹು ಅನ್ನೋದಕ್ಕೆ ವಿಶೇಷಣ, ಕ್ರಿಯಾ ವಿಶೇಷಣ ಆಯ್ತು. ದ್ವಿತೀಯ ವಿಭಕ್ತಿ ನಪುಂಸಕಲಿಂಗ ಏಕವಚನ. ಐಕ್ಯಂ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಹಿ ಅವ್ಯಯ, ತತಃ ಪುಲ್ಲಿಂಗ, ತತಃ ಅವ್ಯಯ. ತೇಷಾಂ ಪುಲ್ಲಿಂಗ ಷಷ್ಠಿ ಬಹು. ತ್ರಯಾಣಂ ಷಷ್ಠಿ ಬಹು, ಅದು ಯಾವಾಗೂ ಆ, ಬಹುವಚನಾಂತವಾದ ಶಬ್ದವೇ ಆಗಿದೆ. ಚ ಅವ್ಯಯ. ವಿಭೀಷಣತ್ವಂ, ವಿಭೀಷಣಸ್ಯ ಭಾವಃ ವಿಭೀಷಣತ್ವಂ. ವಿಭೀಷಣತ್ವವು ನಪುಂಸಕಲಿಂಗ ಪ್ರಥಮ ಏಕ. ಆ ನವನಿಧಿ ಅವ್ರು ಹೇಳಿ. ಹರಿಪ್ರಬರ್ಹ ಹನುಮತ್ಪುರೋಗಾಃ. ಹರಿಪ್ರವರ್ಹ ಹನುಮತ್ಪುರೋಗಾಃ. ಪುರೋಗಾಃ ಹರಿಪ್ರವರ್ಹ ಹನುಮತ್ಪುರೋಗಾಃ. ಶಿಲಾ ವಿಶಾಲಾ ದದತಃ ಕರಾಗ್ರೈಃ. ಶಿಲಾ ವಿಶಾಲಾ ದದತಃ ಕರಾಗ್ರೈಃ. ಶಿಲಾ ವಿಶಾಲಾ ದದತಃ ಕರಾಗ್ರೈಃ. ಅಭ್ಯಾಪತನ್ ಅಭ್ಯಾಪತನ್ ರಾಕ್ಷಸರಾಜಧಾನೀಂ. ರಾಕ್ಷಸರಾಜಧಾನೀಂ ಪಕ್ಷಕ್ಷಯಾತ್ ಪಕ್ಷಕ್ಷಯಾತ್ ಪ್ರಾಗಿವ ಪರ್ವತೇಂದ್ರಾಃ. ಪ್ರಾಗಿವ ಪರ್ವತೇಂದ್ರಾಃ. ಹರಿಪ್ರಬರ್ಹಾಃ ಹನುಮತ್ಪುರೋಗಾಃ ಶಿಲಾಃ ವಿಶಾಲಾಃ ಶಿಲಾಃ ಕರಾಗ್ರೈಃ ದಧತಃ ರಾಕ್ಷಸರಾಜಧಾನೀಂ ಅಭ್ಯಾಪತನ್. ಕಥಂ ಪರ್ವತೇಂದ್ರಾಃ ಪಕ್ಷಕ್ಷಯಾತ್ ಪ್ರಾಗ್ ಯಥಾ ತಥಾ ಅಭ್ಯಾಪತನ್. ಹನುಮತ್ಪುರೋಗಾಃ, ಹನುಮಂತನೇ ಮೊದಲಾದ ಸಮಸ್ತ ರಕ್ಕಸರ ಗುಂಪು. ಹರಿಪ್ರಬರ್ಹಾಃ, ಕಪಿಗಳಲ್ಲಿ ಶ್ರೇಷ್ಠರಾದ ಅಂಗದನೇ ಮೊದಲಾದ ವೀರರು. ಕರಾಗ್ರೈಹಿ, ಕೈಯ ತುದಿಗಳಲ್ಲಿ. ವಿಶಾಲಾಹ, ವಿಸ್ತಾರವಾದ. ಶಿಲಾಹ, ಕಲ್ಲುಗಳನ್ನು. ದಧತಃ, ದಧಾನಾಹ, ಹೊಂದಿದವರಾಗಿ. ಪಕ್ಷಕ್ಷಯಾತ್ ಪ್ರಾಕ್, ಪಕ್ಷಗಳು ಉದಿರಿ ಹೋಗುವ ಮುನ್ನ. ಪರ್ವತೇಂದ್ರಾಹ, ಪರ್ವತಗಳು ಹೇಗೆ ಆಗಸಕ್ಕೆ ನೆಗೆದವೋ ಹಾಗೆಯೇ ಈ ಕಪಿಪ್ರಬರ್ಹರು ರಾಕ್ಷಸ ರಾಜಧಾನೀಂ, ರಾವಣನ ಪುರವಾದ ಲಂಕೆಯನ್ನು. ಅಭ್ಯಾಪತನ್, ನೆಗೆದರು, ಮುತ್ತಿದರು, ಆಕ್ರಮಿಸಿದರು, ಲಗ್ಗೆ ಇಟ್ಟರು. ಹರಿಪ್ರಬರ್ಹಾಃ, ಪ್ರಬರ್ಹ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಹರಿ ಅಂದ್ರೆ ಕಪಿ, ಕಪಿಶ್ರೇಷ್ಠಾಃ. ಹನುಮಾನ್ ಏವ ಪುರೋಗಃ ಯೇಷಾಂತೆ ಹರಿ ಹನುಮತ್ ಪುರೋಗಾಃ. ಶಿಲಾಃ ಸ್ತ್ರೀಲಿಂಗ ಪ್ರಥಮ ಬಹು. ಹನುಮತ್ ಪುರೋಗಾಃ ಹರಿಪ್ರಬರ್ಹಾಃ ನ ಪುಲ್ಲಿಂಗ ಪ್ರಥಮ ಬಹು. ಶಿಲಾಃ ವಿಶಾಲಾಃ ಎರಡೂ ಕೂಡ ಸ್ತ್ರೀಲಿಂಗ ದ್ವಿತೀಯ ಬಹು. ದಧತಃ ಹೊತ್ತಿರುವ, ಅದು ಕೂಡ ದಧತೌ ದಧತಃ ಪ್ರಥಮ ಬಹು. ಕರಾಗ್ರೈಃ, ಕರಾಣಾಂ ಅಗ್ರಂ ಕರಾಗ್ರಂ ತೈಃ. ಕರಾಣಾಂ ಅಗ್ರಾಣಿ ಕರಾಗ್ರಾಣಿ ತೈಃ. ತೃತೀಯ ವಿಭಕ್ತಿ ಬಹುವಚನ. ಅಭ್ಯಾಪತನ್, ಅಭಿ ಆಪತನ್. ಪತಲ್ ಗತೌ ಲಂಗ್ ಪ್ರಥಮ, ಲಂಗ್ ಪ್ರಥಮ ಬಹು.
ರಾಕ್ಷಸಸ್ಯ ರಾಜಧಾನಿ ರಾಕ್ಷಸ ರಾಜಧಾನಿ ತಾಂ ರಾಜಧಾನಿ ಇತ್ಯುಕ್ತೆ ಮುಖ್ಯ ದೇಶದ ಮುಖ್ಯ ಭಾಗ ಪುರಿ ಅಂತ ಅರ್ಥ ಮುಖ್ಯ ಪಟ್ಟಣ ಪಕ್ಷಕ್ಷಯಾತ್ ಪಕ್ಷಸ್ಯ ಪಕ್ಷಾಣಾಂ ಕ್ಷಯಃ ಪಕ್ಷಕ್ಷಯಃ ತಸ್ಮಾತ್ ಪಕ್ಷಕ್ಷಯಾತ್ ಪ್ರಾಕ್ ಇವ ಪ್ರಾಗಿವ ನಪುಂಸಕಲಿಂಗ ಸಾರಿ ಅವ್ಯಯ ಇವ ಅವ್ಯಯ ಪ್ರಾಗಿವ ಜಸ್ತ್ವ ಸಂಧಿ ಪ್ರಾಕ್ ಪರ್ವತೇಂದ್ರಾಃ ಪರ್ವತಾನಾಂ ಇಂದ್ರಾಃ ಪರ್ವತೇಂದ್ರಾಃ ಪುಲ್ಲಿಂಗ ಪ್ರಥಮ ಬಹು ಮತ್ತೆ ರಾವಣನಿಗೊಂದು ಎಚ್ಚರಿಕೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಆ ಕಪಿಗಳು ಏನ್ ಮಾಡಿದ್ರು ರಾಮ ಏನು ಚಿಂತನೆ ಮಾಡಿದ ಅನ್ನೋದನ್ನ ಮುಂದಿನ ಶ್ಲೋಕ ಹೇಳುತ್ತೆ ನಾಳೆ ಮತ್ತೆ ಅದರ ಅನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯತಾಂ ಇವತ್ತು ಭಾಗವತ ಇಲ್ಲ ನಾಳೆ ಹೇಳ್ತೇನೆ